ಇವತ್ತಿನ ವಿಡಿಯೋದಲ್ಲಿ ನಾವು ಇಫ್ ಎಲ್ಸ್ ಸ್ಟೇಟ್ಮೆಂಟ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಹಿಂದಿನ ವಿಡಿಯೋದಲ್ಲಿ ಇಫ್ ಸ್ಟೇಟ್ಮೆಂಟ್ ಬಗ್ಗೆ ನೋಡಿದ್ವಿ. ಇಫ್ ಸ್ಟೇಟ್ಮೆಂಟ್ನ ಸಿಂಟ್ಯಾಕ್ಸ್ ಹೇಗಿತ್ತು, ಜಸ್ಟ್ ಇಷ್ಟಿತ್ತು. ಸೊ ಇದರಲ್ಲಿ ಏನು ಮಾಡ್ತಿದ್ವಿ, ನಾವು ಇಲ್ಲಿ ಕಂಡೀಷನ್ನ ಬರೀತಿದ್ವಿ, 10 > 5 ಈ ಥರ ಕಂಡೀಷನ್ಸ್ನ ಬರೀತಿದ್ವಿ. ಕಂಡೀಷನ್ ಟ್ರೂ ಆದಾಗ ಈ ಪಾರ್ಟಲ್ಲಿರುವಂಥ ಕೋಡ್ ಏನಾಗ್ತಿತ್ತು, ವರ್ಕ್ ಆಗ್ತಿತ್ತು. ಅದೇ ಈಗ ಕಂಡೀಷನ್ ಫಾಲ್ಸ್ ಆಯ್ತು ಅಂದರೆ ಏನಾಗಬೇಕು ಅಂತ ನಾವು ಹಿಂದಿನ ಪ್ರೋಗ್ರಾಮಲ್ಲಿ ಇಫಲ್ಲಿ ಬರೆದಿರಲಿಲ್ಲ. ಸೊ ಆವಾಗ ನಮಗೆ ಬರುತ್ತೆ ಎಲ್ಸ್. ಸೊ ಎಲ್ಸನ್ನ ನಾವು ಇಫ್ ಬ್ರ್ಯಾಕೆಟ್ ಎಲ್ಲಿ ಕ್ಲೋಸ್ ಆಗುತ್ತೋ ಅದನ್ನು ನೆಕ್ಸ್ಟೇ ಬರಿತೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ ಕಂಡೀಷನ್ ಏನಾದರೂ ಫಾಲ್ಸ್ ಆಯಿತು ಅಂದರೆ ನಮಗೆ ಇಲ್ಲಿ ಬರೆದಿರೋಂಥ ಸ್ಟೇಟ್ಮೆಂಟ್ಸ್ ವರ್ಕ್ ಆಗುತ್ತೆ. ಕಂಡೀಷನ್ ಟ್ರೂ ಆದರೆ ಇಫಲ್ಲಿ ಬರೆದಿರೋ ಸ್ಟೇಟ್ಮೆಂಟ್ಸ್, ಕಂಡೀಷನ್ ಏನಾದರೂ ಅದೇ ಕಂಡೀಷನ್ ಫಾಲ್ಸ್ ಆಯಿತು ಅಂದಾಗ ನಮಗೆ ಎಲ್ಸಲ್ಲಿ ಬರೆದಿರೋಂಥ ಸ್ಟೇಟ್ಮೆಂಟ್ಸ್ ವರ್ಕ್ ಆಗುತ್ತೆ. ಇದು ನಮ್ಮ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ವರ್ಕ್ ಆಗೋ ಪ್ರೊಸೀಜರ್. ಸೊ ಇದನ್ನು ನಾವೀಗ ಪ್ರೋಗ್ರಾಮಲ್ಲಿ ಟೈಪ್ ಮಾಡಿ ನೋಡೋಣ. ಸೊ ಪ್ರೋಗ್ರಾಮಲ್ಲಿ ಟೈಪ್ ಮಾಡೋದಕ್ಕೆ ನಾನೊಂದು ಇಫ್ ಕಂಡೀಷನ್ನ ಬರೀತೀನಿ. ಫಸ್ಟು 10 > 5. ಸೊ ಇಲ್ಲಿ ನೋಡ್ಬೋದು 10 > 5 ಇದೆ ಕಂಡೀಷನ್, ಇದು ಟ್ರೂ ಆಗುತ್ತೆ. ಸೊ ಇದಕ್ಕೊಂದು ಔಟ್ಪುಟ್ ಸ್ಟೇಟ್ಮೆಂಟ್ ಬರ್ಕೊಳ್ತೀನಿ ನಾನು, 10 > ಸೊ ಇಲ್ಲಿ ಕಂಡೀಷನ್ ಟ್ರೂ ಆಗುತ್ತೆ, ನೋಡ್ಬೋದು. ರನ್ ಮಾಡಿದಾಗ ನಿಮಗೆ ಕಂಡೀಷನ್ ಟ್ರೂ ಆಗಿರೋದ್ರಿಂದ ಈ ಪಾರ್ಟ್ ವರ್ಕ್ ಆಗ್ತಿದೆ. ಸೊ ಅದೇ ನಾನೀಗ ಬರಿತೀನಿ ಕಂಡೀಷನ್ ಲೆಸ್ ದೆನ್. ಸೊ ಇಲ್ಲೇನಾಗುತ್ತೆ, ಕಂಡೀಷನ್ ಫಾಲ್ಸ್ ಆಗುತ್ತೆ. ಇಲ್ಲಿ 10 ಏನಿದೆ 5ಗಿಂತ ಲೆಸ್ ದೆನ್ ಇಲ್ಲ, 10 > ಇದೆ. ಸೊ ಆದರೆ ಇಲ್ಲೇನಾಗ್ತಿದೆ, ನಮ್ಮ ಕೋಡ್ ವರ್ಕ್ ಆಗ್ತಿಲ್ಲ. ಆವಾಗ ನಾನೇನು ಮಾಡ್ತೀನಿ, ಎಲ್ಸ್ನ ಬರಿತೀನಿ. ಈಗ ಏನಾಗುತ್ತೆ, ಕಂಡೀಷನ್ ಫಾಲ್ಸ್ ಆದ ತಕ್ಷಣ ಈ ಸ್ಟೇಟ್ಮೆಂಟಲ್ಲಿರೋದು ವರ್ಕ್ ಆಗದೆ ಎಲ್ಸಿಗೆ ಬರುತ್ತೆ. ಇಲ್ಲಿ ಬರೆದಿರೋಂಥ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ. ಇಲ್ಲಿ ನಾನು ಬರಿತೀನಿ 10 > ಸೊ ಈಗ ನೋಡ್ಬೋದು ಕಂಡೀಷನ್ ಫಾಲ್ಸ್ ಆಗಿರೋದ್ರಿಂದ ನಮಗೆ ಎಲ್ಸಲ್ಲಿ ಬರೆದಿರೋಂಥ ಸ್ಟೇಟ್ಮೆಂಟ್ಸ್ ವರ್ಕ್ ಆಗ್ತಾ ಇದೆ. ಸೊ ಇನ್ನೂ ಸ್ವಲ್ಪ ಪ್ರೋಗ್ರಾಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು 2 ವೇರಿಯೇಬಲ್ ತೊಗೊಳ್ತೀನಿ. ಇಂಟ್ a = 10, ಇಂಟ್ b = 20. ಸೊ ಇಲ್ಲಿ ನಾನು ಕಂಡೀಷನ್ನ ಚೇಂಜ್ ಮಾಡ್ಕೊಳ್ತೀನಿ, a > b. ಸೊ ಇಲ್ಲೇನಾಗುತ್ತೆ, 10 ಮತ್ತು 20 ಇದೆ. ಸೊ 10ನಲ್ಲಿ ನಾನು ಏನು ಮಾಡಿದ್ದೀನಿ, ಇಫ್ a > b ಅಂತ ಕಂಡೀಷನ್ ಹಾಕಿದ್ದೀನಿ. ಈಗ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಇವೆರಡು ನಂಬರಲ್ಲಿ ಯಾವ್ದು ಗ್ರೇಟರ್ ಇದೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ a ಏನಾದರೂ > b ಅಂದರೆ ನನ್ನ ಎಲ್ಲಿರೋ ವ್ಯಾಲ್ಯೂ ಬಿಗಿಂತ ಗ್ರೇಟರ್ ಇದ್ದಾಗ ನನಗೇನಾಗುತ್ತೆ, a > ಇಲ್ಲ ಇದು ಫಾಲ್ಸ್ ಆಗ್ತಾ ಇದೆ ಅಂದರೆ ಅರ್ಥೇನು, b > ಸೊ ಇಲ್ಲಿ ನಾನು ಎಗೆ 10 ಕೊಟ್ಟಿದ್ದೀನಿ, ಬಿಗೆ 20 ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಬಿ ಯಲ್ಲಿರೋ ವ್ಯಾಲ್ಯೂನೇ ಜಾಸ್ತಿ ಇದೆ. ಸೊ ನಮಗೇನು ಬರಬೇಕು, b > ಬರಬೇಕು. ಸೊ ಪ್ರೋಗ್ರಾಮ್ ರನ್ ಮಾಡಿದಾಗ ಇಫಿಗೆ ಬರುತ್ತೆ, ಇಫಲ್ಲಿ ಬಂದಾಗ ಎ ಮತ್ತು ಬಿ ಇದೆರಡು ಕಂಡೀಷನ್ ಏನಿದೆ ಚೆಕ್ ಆಗುತ್ತೆ. ಚೆಕ್ ಆದಾಗ ಇಲ್ಲಿ ಬಿ ಏನಿದೆ 20 ಇದೆ. ಸೊ ಅದಕ್ಕೆ 10ಗಿಂತ ಗ್ರೇಟರ್ ಆಗುತ್ತೆ. ಆವಾಗ ನಮಗೆ ಆಬ್ವಿಯಸ್ಲಿ ಈ ಕಂಡೀಷನ್ ಫಾಲ್ಸ್ ಆಗುತ್ತೆ. ಯಾಕೆಂದರೆ ಇಲ್ಲಿ ನಮಗೆ ಏನಾಗುತ್ತೆ, 10 ಏನಿದೆ > 20 ಅಂತ ಹೇಳಿ ಬಂದುಬಿಡುತ್ತೆ. ಸೊ 10 > 20 ಅಂತ ಬಂದರೆ ಇದು ವರ್ಕ್ ಆಗೋಲ್ಲ, ಕಂಡೀಷನ್ ಫಾಲ್ಸ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆದ ತಕ್ಷಣ ನಮ್ಗೆ ಏನಾಗುತ್ತೆ, ಎಲ್ಸಲ್ಲಿರೋ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ನೋಡ್ಬೋದು ಈಗ ನಮಗೆ ಬಿನೇ ಗ್ರೇಟರ್ ಅಂತ ಹೇಳ್ತಾ ಇದೆ. ಈಗ ಇದನ್ನು ನಾನು ಚೇಂಜ್ ಮಾಡಿ ಎಲ್ಲಿ 30 ಕೊಡ್ತೀನಿ. ಸೊ ಎಲ್ಲಿ 30 ಕೊಟ್ಟರೆ ಈಗ ನಮಗೆ ಕಂಡೀಷನ್ ವರ್ಕ್ ಆದಾಗ 30 > 20. ಸೊ ಇವಾಗ ನಮಗೆ ಕಂಡೀಷನ್ ಟ್ರೂ ಆಗುತ್ತೆ. ಟ್ರೂ ಆದಾಗ ನಮಗೆ ಇಫಲ್ಲಿರೋ ಸ್ಟೇಟ್ಮೆಂಟ್ ವರ್ಕ್ ಆಗಬೇಕು. ನೋಡೋಣ a > ಅಂತ ಬರುತ್ತಾ ಅಂತ. ಸೊ ನೋಡ್ಬೋದು a > ಬಂದಿದೆ. ಈ ರೀತಿ ನಾವು ಕಂಡೀಷನ್ನ ಬರೆದು ಪ್ರೋಗ್ರಾಮ್ನ ರನ್ ಮಾಡ್ಬೋದು ಇಫಲ್ಲಿ. ಸೊ ಮತ್ತು ಇಫಲ್ಲಿ ನಾವು ಡೈರೆಕ್ಟಾಗಿ ಬೇಕಾದರೆ ನಮ್ಮ ಬೂಲಿಯನ್ ವ್ಯಾಲ್ಯೂ ಟ್ರೂನ ಹಾಕಿದರೆ ನೋಡ್ಬೋದು a > ವರ್ಕ್ ಆಗ್ತಿದೆ. ಅದೇ ನಾವು ಫಾಲ್ಸ್ನ ಹಾಕಿದರೆ b > ಅಂದರೆ ಫಾಲ್ಸ್ ಆದಾಗ ಏನಾಗುತ್ತೆ, ಕಂಡೀಷನ್ ಎಲ್ಸ್ ಪಾರ್ಟಿಗೆ ಹೋಗುತ್ತೆ. ಇದು ಇಫ್ ಎಲ್ಸ್ ವರ್ಕ್ ಆಗೋ ರೀತಿ. ಸೊ ಇದನ್ನು ನಾವು ಇನ್ನೂ ಒಂದಿಷ್ಟು ಪ್ರೋಗ್ರಾಮ್ನಲ್ಲಿ ಬರೆದು ಟ್ರೈ ಮಾಡಿ ನೋಡೋಣ.